ಗೌರವ ಕೊಡುವಂತನಾಗಿದ್ದಾನೆ. ಅದೇ ಭಿಕ್ಷಕನಿಗೆ ಯಾರು ಗೌರವ ಕೊಡಲ್ಲ. ಅದೇ ದೇವರ ಸ್ಥಾನದಲ್ಲಿ ನೀವು ಮಾಡುವ ತಪ್ಪುಗಳು, ನೀವೇನ್ ಮಾಡ್ತೀರಿ, ಪಾಪಗಳು ಮಾಡಿ ಪಾಪದಲ್ಲಿ ಬಿದ್ದು ಹೋಗ್ತೀರಿ. ಎಷ್ಟೇ ತಟ್ಟಿದರೂ ನಿಮ್ಮ ಆ ಪ್ರಾರ್ಥನೆಗೆ ಉತ್ತರ ಸಿಗಲಾರದ ಕಾರಣ ನಾವು ಮಾಡುವ ಪಾಪ. ಹುಡುಕಿರಿ ಅಂತ ದೇವರು. ಏನ್ ಹುಡುಕ್ತಿರಿ? ನಿಮ್ಮ ದಿನನಿತ್ಯದ ಕಾರ್ಯ ಹುಡುಕ್ತಿರಿ. ನಾವು ಯಾರು ಮಾಡ್ಬೇಕು ದೇವ್ರೆ, ಎಲ್ಲಿಗೆ ಹೋಗ್ಬೇಕು ದೇವ್ರೆ, ನಾನು ಹುಡುಕ್ತಾ ಇದ್ದೆ, ನನಗೆ ಇದು ಬೇಕು ಅದು ಬೇಕು ಅಂತ ದೇವ್ರಿಗೆ ಮನವಿ ಮೇಲೆ ಮನವಿ ಮಾಡ್ತೀರಿ. ಆದರೆ ಮಾಡುವ ಕೆಲಸಗಳು ಒಂದು ಕರೆಕ್ಟ್ ಇಲ್ಲ. ದೇವರು ನಿಮ್ಗೆ ಹೆಂಗ್ ಕೊಡುವಲ್ಪಡ್ತಾನ? ನೀವು ಹುಡುಕಿದಾಗ ಅದು ಹೆಂಗ್ ಸಿಗಲ್ಪಡ್ತದ? ನೀವು ದೇವರ ದಾಹನೇ ಇಲ್ಲ. ನೀ ಹೇಳಿದಿ ದೇವ್ರೆ ನಾನು ಮುಂಜಾನೆ 9 ಗಂಟೆ ಪ್ರಾರ್ಥನೆ ಮಾಡ್ತೇನೆ ನಿನ್ ಸಮ್ಮುಖದಲ್ಲಿ, ನಾ ಸಂಜೆಗೆ ನಿನ್ ಜೊತೆ ಮಾತಾಡ್ತೆ, ನಿನ್ ಮಾರ್ಗದಲ್ಲಿ ನಡಿತೆ, ನಾ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಯಾರಿಗ್ ಚಾಡಿ ಹೇಳಲ್ಲ ಅಂತಿ. ಆಗ ನೀವು ಹುಡುಕ್ತಾ ಇರ್ತಿ. ಏನ್ ಹುಡುಕ್ತಿ? ನೀ ಯಾರ್ದೋ ಒಂದು ಹೋಗ್ತಿ, ನಿನಗೆ ಜಾಬ್ ಬರ್ತದ. ನೀ ಯಾರ್ದೋ ಜಾಬ್ ಹಾಳು ಮಾಡಿ ನಾವ್ ಇರ್ತಿ, ನಿನಗೆ ಹೆಂಗ್ ಜಾಬ್ ಕೊಡ್ತಾನೆ ದೇವ್ರು? ಕೊಡಲ್ಲ. ನೀ ಯಾರ್ದೋ ಮನಿ ಕಟ್ಲತ್ತಾಗ ಅವ್ರ ಮನಿ ಹಾಳು ಮಾಡ್ತಿ, ನಿನಗೆ ಹೆಂಗ್ ಮನಿ ಕಟ್ಸ್ಕೊಡ್ತಾನ? ನೀ ಎಷ್ಟು ಹುಡುಕ್ದ್ರು ಎಲ್ಲಿ ಸಿಗ್ತದ? ನಿನಗೆ ಸಿಗಲ್ಲ. ನಿನಗ್ ಜ್ಞಾನನೇ ಇಲ್ಲ. ನಿನಗ್ ಹರಿ ಏನದ? ದುಷ್ಟಾತ್ಮನ ಕಾರ್ಯಗಳದ. ನೀವು ಹುಡುಕ್ತಾ ಹೋಗ್ತಿ. ಆದ್ರೆ ನೀವು ಒಳ್ಳೆ ಹೃದಯವಾಗಿ, ಈತನ ಎಷ್ಟು ಒಳ್ಳೆಯವಾಗಿ ಮನೆ ಕಟ್ತಾ ಇದ್ದಾನೆ, ಇನ್ನು ಎಷ್ಟು ಸಮೃದ್ಧಿಯಾಗಿ ಮೇಲೆ ಹೇಳ್ತಾ ಇದ್ದಾನೆ, ದೇವರೇ ಮಗನ ನಿನ್ನ ಆಶೀರ್ವಾದ ಮಾಡು, ದುಷ್ಟ ಆತ್ಮನಿಂದ ತಪ್ಪಿಸಿ ಇವನಿಗೆ ಅಂದಾಗ ನೀನು ಹುಡುಕಿದ ಕಾರ್ಯ ನಿನ್ನ ಕೈಗೆ ಸಿಗುವಂತದ್ದಾಗಿದೆ. ನೀನು ಪ್ರಯಾಸ ಪಡುವ ಒಂದೊಂದು ಕಾರ್ಯ ನಿನಗೆ ಏನಾಗ್ತದ? ದೇವರು ನಿನ್ನ ಮುಂದೆ ತಂದು